me, forever on fire. ದರ್ಶನ್ ಸಂಕಷ್ಟ ಇಲ್ಲಿಗೆ ಮುಗಿತಾ ಇಲ್ಲ. ಪರಿಸ್ಥಿತಿ ಕೈ ಮೀರಿದ್ರೆ ಎಲ್ಲವೂ ಹೇಗೆ ಮುರ್ಕೊಂಡು ಬೀಳ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ ಇದೆ. ಇಲ್ಲಿ ಬಳ್ಳಾರಿ ಜೈಲಲ್ಲಿ ಪರಿತಪಿಸ್ತಾ ಇರೋದು ದರ್ಶನ್. ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. RR ನಗರದ ತೂಗುದೀಪ ನಿಲಯಕ್ಕೆ ಅಪಾಯ ಕೂಡ ಬಂದುಬಿಟ್ಟಿದೆ ಇವಾಗ ಅಂತ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದರ್ಶನ್ ಮನೆ ಭವಿಷ್ಯ ಅಡಗಿದೆ. ಕಾರಣ ಇಷ್ಟೇ, ಇಲ್ಲಿ ದರ್ಶನ್ ಮನೆ ಕೂಡ ರಾಜಕಾಲುವೆ ಒತ್ತುವರಿಯಾಗಿದೆ ಅಂತ ಹಿಂದೆ ಒಂದು ಸುದ್ದಿ ಬಂದಿತ್ತು. ಕೆಲವು ವರ್ಷಗಳ ಹಿಂದಿನ ಸುದ್ದಿ ಇದು. ಹಾಗಾದರೆ ದರ್ಶನ್ ಮನೆನ ಒಡೆದು ಹಾಕ್ಬಿಡ್ತಾರಾ, ತೆರವುಗೊಳಿಸಲ್ವ ಅಂತ ಕೂಡ ಒಂದು ಪ್ರಶ್ನೆ ಇತ್ತು. ಬರೀ ದರ್ಶನ್ ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರದ್ದು ಸೇರಿ ಅನೇಕ ಪ್ರಭಾವಿಗಳ ಪ್ರಾಪರ್ಟಿಯಲ್ಲಿದೆ, ಆಸ್ಪತ್ರೆಗಳು ಸೇರಿ. ಏನು ಗೊತ್ತಿಲ್ಲದಿರೋ ವಿಚಾರನಲ್ಲ. ಪ್ರಭಾವಿಗಳ ಆಸ್ಪತ್ರೆ, ಆಸ್ತಿ, ಸ್ವತ್ತು ಎಲ್ಲವೂ ಅಲ್ಲಿವೆ. ರಾಜಕಾಲುವೆ ಒತ್ತುವರಿಯಾಗಿದೆ ಅಂತ ವಿಷಯ. ದರ್ಶನ್ ಮನೆ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತ. ದರ್ಶನ್ ಮನೆ ಕೂಡ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡು ಕಟ್ಟಿರುವಂಥ ಮನೆ ಅಂತ ಆರೋಪ ಇದೆ. ದೂರುಗಳು ಕೂಡ ಇದೆ ಅದರ ಬಗ್ಗೆ. ಸದ್ಯದಲ್ಲೇ ದರ್ಶನ್ ಮನೆ ಅತಿಕ್ರಮಣ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ, ಇದನ್ನು ಏನು ಮಾಡಬೇಕು? ತೆರವು ಮಾಡಬೇಕಾ ಮಾಡಬಾರ್ದು ಅಂಥೇಳಿ DC ನಿರ್ಧರಿಸಬಹುದು. ಜಿಲ್ಲಾಧಿಕಾರಿಗಳು ನಿರ್ಧರಿಸಬಹುದಾಗುತ್ತೆ. ಜಿಲ್ಲಾಧಿಕಾರಿಗಳಿಗೆ ಈ ಮನೆ ಕಥೆ ಏನು, ರಾಜಕಾಲುವೆ ಕಥೆ ಏನು, ಏನಾಗಿದೆ, ಈ ರಾಜರಾಜೇಶ್ವರಿ ನಗರದ ರಾಜಕಾಲುವೆ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ರಾಜಕಾಲುವೆ ಹರಿಯುವ ದಿಕ್ಕನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ. ನದಿಗೆ ಒಂದು ದಿಕ್ಕಿರುತ್ತೆ ರೀ, ಒಂದು ನದಿಗೆ ಒಂದು ದಿಕ್ಕಿರುತ್ತೆ, ಒಂದು ಹೊಳೆಗೆ ಒಂದು ದಿಕ್ಕಿರುತ್ತೆ, ರಾಜಕಾಲುವೆಗೆ ಒಂದು ದಿಕ್ಕಿರುತ್ತೆ. ಯಾವ ರೀತಿಯಲ್ಲಿ ನೀರು ಬರಬೇಕು, ಹಿಂದಿನೆಲ್ಲ ಒಂಥರ ಮಾಸ್ಟರ್ ಪ್ಲಾನ್ಗಳು, ನಮ್ಮ ಹಿಂದಿನವರು ಮಾಡಿದ್ರಲ್ಲ ಪ್ಲಾನ್ಗಳು. ಒಂದು ಕೆರೆ ತುಂಬಿದಾಗ ಇನ್ನೊಂದು ಕೆರೆಗೆ, ಇನ್ನೊಂದು ಕೆರೆ ತುಂಬಿದಾಗ ಇನ್ನೊಂದು ಕೆರೆಗೆ, ಈ ಥರ ಅದು ಎತ್ತರ ಮತ್ತು ಇಳಿಕೆ ಕ್ರಮಗಳಲ್ಲಿ ಬೇರೆ ಬೇರೆ ಎಲ್ಲ ಕೆರೆಗಳಿಗೂ ಕೂಡ ನೀರು ತುಂಬಿ ಪಕ್ಷಿ, ಪ್ರಾಣಿಗಳು, ಜನ, ಕೃಷಿ, ದನ ಎಲ್ರಿಗೂ ಹೆಲ್ಪ್ ಆಗುವ ರೀತಿಯಲ್ಲಿ ಪ್ಲಾನನ್ನು ಮಾಡ್ಕೊಂಡಿದ್ರು. ಇವ್ರು ಲೇಔಟ್ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಇವ್ರಿಗೆ ಉದ್ಧಾರ ಆಗಿಬಿಡಬೇಕು, ಕೋಟಿಗಟ್ಟಲೆ ಜಾಗಕ್ಕೆ ಹಣ ಬಂದುಬಿಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿಬಿಡ್ತಾರೆ, ಎಲ್ಲ ಕಡೆ ಒತ್ತುವರಿನೇ. ಎಲ್ಲೋ ಹರಿತಾ ಇರುತ್ತೆ ರಾಜಕಾಲುವೆ, ಅದನ್ನು ಚೇಂಜ್ ಮಾಡು, ಇನ್ನೊಂದು ಕಡೆ ಟರ್ನ್ ಮಾಡಿಬಿಡು, ಇನ್ನೊಂದು ಕಡೆ ಟರ್ನ್ ಮಾಡು. ಜೋರಾಗಿ ಮಳೆ ಬಂದರೆ ಏನಾಗುತ್ತೆ ಹೇಳಿ? ನದಿಯ ನೀರು ತನ್ನ ಮಾರ್ಗ ಯಾವುದು ಅಂತ ತಾನೇ ಚೂಸ್ ಮಾಡಿಕೊಳ್ಳುತ್ತೆ. ಬೇರೆಯವ್ರು ಹಾಕೋ ರೂಟ್ ಅದಕ್ಕೆ ಬೇಕಾಗಿಲ್ಲ. ಸೊ ಹಾಗೆಯೇ ಇಲ್ಲೂ ಕೂಡ ಅಷ್ಟೇ, ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿದ್ದಾರೆ ಅಂತ ಆರೋಪ ಇತ್ತಲ್ಲ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ BBMP ತನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದೆ. ಎಲ್ಲ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಕೂಡ BBMP ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ದರ್ಶನ್ ಮನೆ ಒಂದು ವೇಳೆ ಅತಿಕ್ರಮಣವಾಗಿದ್ದರೆ, ನಾನಾಗಿದ್ದರೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಅತಿಕ್ರಮಣವಾಗಿದ್ದರೆ ಅದನ್ನು ತೆರವು ಕೂಡ ಮಾಡಬಹುದಾಗುತ್ತೆ. ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ಮಾಡಿದರೆ, ದರ್ಶನ್ ಮನೆ ಒತ್ತುವರಿ ಏನಾದರೂ ಆಗಿದ್ದರೆ ಅದನ್ನು ತೆರವುಗೊಳಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದನ್ನೇ ಹೇಳೋದು, ಗ್ರಹಚಾರ ಮುರ್ಕೊಂಡು ಬಿದ್ದರೆ ಕೂತ್ರೂ ತಪ್ಪೆ, ನಿಂತರೂ ತಪ್ಪೆ, ಮಾತನಾಡಿದ್ರೂ ತಪ್ಪೆ, ಹಳೆವೆಲ್ಲ ಸೇರಿಸ್ಕೊಂಡು ಹೊಡೆತ ಬೀಳುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಇದೆಯಲ್ಲ, ಇದು ಕೂಡ ಒಂದು ಸಾಕ್ಷಿ ಆಗ್ತಾ ಇದೆ. ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಮ ಕಡೆಯಿಂದಲೇ ಸ್ಟಾರ್ಟೇ ಆಗಿಲ್ಲ. ಅದು ವಿಚಾರ ಜಿಲ್ಲಾಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟಿದ್ದು, ಆ ಏರಿಯಾ ಟೈಮ್ಗೆ ನಮಗೆ ಇರಲಿಲ್ಲ. ಹೀಗಾಗಿ ಆ ಜಿಲ್ಲಾಧಿಕಾರಿ ಅದರ ಮೇಲೆ ಗಮನ ಕೊಟ್ಟು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೊಡ್ತೇವೆ. ಯಾಕಂದರೆ ಅವರು ಖಾತಾ ನಾವು ತಪಾಸಣೆ ಮಾಡಿದರೆ ಅವರು ಸೂಚನೆ ಮೇಲೆ ನಾವು ತಗೋತೇವೆ. ಅದು ನಾವು